ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ನೋಡಿ, ಆಲ್ರೆಡಿ ಸ್ವಲ್ಪ ಮಳೆ ಬಂದು ಹೋಯ್ತು. ಇವಾಗಲೇ ನಾನು ಕೂತಿದ್ದೆ. ಇವಾಗಲೇ ಫ್ರೆಂಡ್ಸ್ ಜಸ್ಟ್ ಆಚೆ ಹೋಗಿದ್ದೆ. ನೋಡಿದ್ರೆ ಮೇಲೆ ನಾನು ಬಟ್ಟೆ ಹಾಕ್ಬಿಟ್ಟು ಬಂದಿದ್ದೀನಿ. ಅಷ್ಟು ಬೇಗ ಆಲ್ರೆಡಿ ಫ್ರೆಂಡ್ಸ್ ಇವಾಗ ಜಸ್ಟು ಆಚೆಯಿಂದನೇ ಬಂದೆ. ಫ್ರೆಂಡ್ಸ್ ನೋಡಿದ್ರೆ ಮಳೆ ಆಲ್ರೆಡಿ ಈಗ ಬಂದಾಯಿತು. ಈಗ ಫ್ರೆಂಡ್ಸ್ ಸ್ವಲ್ಪ ಬಂದು ನಿಂತೋಗಿದೆ. ಫ್ರೆಂಡ್ಸ್ ನೋಡಿ, ಇದು ಸ್ಲೀವು ನಾನು ಇದೇ ಥರ ಬೇಕು ಅಂತ ಹೊಲಿಸ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್ ಇದು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ತೋರಿಸ್ತೀನಿ ನಿಮಗೆ ಬಾರ್ಡ್ರು. ಫ್ರೆಂಡ್ಸ್ ಇದು ಇನ್ನೊಂದು ಕಡೆ ಬಾರ್ಡ್ರು ಚಿಕ್ಕದಿದೆ. ನಾನು ವೇರ್ ಮಾಡಿರೋಂಥ ಈ ಸ್ಯಾರಿ ಬಂದು ನನ್ನ ವರ್ಕ್ ಪ್ಲೇಸಲ್ಲಿ ನಮಗೆ ಲಕ್ಷ್ಮಿ ಹಬ್ಬಕ್ಕೆ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟಿದ್ರು. ಫ್ರೆಂಡ್ಸ್ ಎಲ್ರಿಗೂ ಕೊಟ್ಟಿದ್ರು, ನನಗೆ ಅಂತಲ್ಲ, ಇಡೀ ಫುಲ್ಲು ನಾವು ವರ್ಕ್ ಮಾಡೋ ಜಾಗದಲ್ಲಿ ಎಷ್ಟು ಸ್ಟಾಫ್ ಇದ್ದಾರೋ. ಆದರೆ ಫ್ರೆಂಡ್ಸ್ ಇದು ನಾವೇನು ಇಷ್ಟಪಟ್ಟು ತಗೊಂಡಿರೋದಲ್ಲ. ನಮಗೆ ಏನು ಅರಿಶಿಣ ಕುಂಕುಮ ಬಳೆ ಜೊತೆ ಬಂದಿರುತ್ತೋ ಅದ್ರ ಜೊತೆ ಬಂದಿರೋದು. ನಾನು ಸ್ವಲ್ಪ ಇದನ್ನು ನೋಡಿ ಪಿನ್ನನ್ನು ಅಗಳಾಗೆ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಏನಂತೂ ಬೆಂಗಳೂರು ಜೀವನ ನಿಮಗೆ ಗೊತ್ತಾಗ್ತಾ ಇದೆ. ಆಲ್ರೆಡಿ 3-4 ಡೇಸಿಂದ ಫ್ರೆಂಡ್ಸ್ ಮಳೆ ಅಂತೂ ಹೇಳೋ ಆಗಿಲ್ಲ. ಫ್ರೆಂಡ್ಸ್ ನನಗಂತೂ ಫ್ರೆಂಡ್ಸ್ ಮೊನ್ನೆ ದಿವಸ ಬರೋಕ್ಕೆ ಒಂಥರ ಬೇಜಾರಾಗ್ತಾಯಿತ್ತು ಆ ರೋಡಲ್ಲಿ, ಅಷ್ಟು ಮಳೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾನು ಇದನ್ನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ. 450 ಏನೋ ಇತ್ತು. ಹಾಗಾಗಿ ಫ್ರೆಂಡ್ಸ್ ಕೆಲಸಕ್ಕೆ ಹೋಗುವಾಗಲೇ ಮನಸ್ಸಿಗೊಂಥರ ಬೇಜಾರಾಗ್ತಾಯಿದೆ, ಏನು ಮಾಡೋದಪ್ಪ ಮಳೆ ಅಂತ. ಆದರೆ ಫ್ರೆಂಡ್ಸ್ ಹೊರಗಡೆ ನೋಡ್ತಾ ಇದ್ದೀನಿ ಪ್ಯಾಸೇಜಲ್ಲಿ ಸ್ವಲ್ಪ ಬಂದು ನಿಂತೋಯ್ತು. ಇನ್ನು ಫ್ರೆಂಡ್ಸ್ ನಾನು ಇದನ್ನು 8 ಇಡ್ಸಿದ್ದೀನಿ ಸ್ಲೀವು. ಆಮೇಲೆ ಇನ್ನೂ ಒಂದು ಬ್ಲೌಸು ನಾನು ಆಲ್ರೆಡಿ ನಿಮಗೆ ನಿನ್ನೆ ತೋರಿಸಿದ್ದೀನಿ, ವರ್ಕ್ ಬ್ಲೌಸು. ಅದು ಫ್ರೆಂಡ್ಸ್ 2000 ಹೇಳಿದ್ದಾರೆ ವರ್ಕ್ ಮಾಡಿರೋದನ್ನ. ಆ ಸ್ಯಾರಿ ನಾನು ನೋಡೋಣ, ಏನಾದರೂ ರಿಸೆಪ್ಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೋ ಹಾಕ್ಲಿಕ್ಕೆ ಬರ್ತಾಯಿದೆ ಫ್ರೆಂಡ್ಸ್. ನನ್ನ ಮಗಳು ಫ್ರೆಂಡ್ಸು ಮತ್ತು ನನಗೂ ಫ್ರೆಂಡ್ಸ್ ಅವರು ವರ್ಕ್ ಮಾಡ್ತಾರೆ. ಏನಾದರೂ ಹೋದರೆ ಆ ಸ್ಯಾರಿನ ವೇರ್ ಮಾಡ್ತೀನಿ, ಅಲ್ಲಿ ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ಫ್ರೆಂಡ್ಸ್ ನಾನು ಹೋಗಲ್ಲ. ಯಾಕೆಂದರೆ ನನಗೆ ಈ ಮಳೆ ನೋಡಿದ್ರೇ ಎಲ್ಲಿಗೂ ಹೋಗಬಾರ್ದು ಅನ್ನಿಸ್ತಾಯಿದೆ. ಅಷ್ಟು ಈ ಮಳೆ ನೋಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಒಂದಿನ ನನಗೆ ವೀಕ್ ಆಫ್ ಸಿಗೋ ಟೈಮಲ್ಲಿ ಸುಮ್ಮನೆ ಮನೇಲಿ ರೆಸ್ಟ್ ಮಾಡ್ತೀನಿ. ಹಂಗಾಗಿ ಇನ್ನು ನಾನು ಒಂದು ಸ್ವಲ್ಪ ಮೆಜೆಸ್ಟಿಕ್ಕಲ್ಲಿ ತರಬೇಕು ಫ್ರೆಂಡ್ಸ್. ನಂದು ಮೊಬೈಲ್ ಹಾಕ್ತೀನಲ್ಲ, ಅದು ಈ ಥರ ಎಳೆಯೋಕ್ಕೆ ಹೋಗಿ ಮುರಿದಾಕಿದ್ದೀನಿ. ಅದು ಅಲ್ಲೇ ಸಿಗೋದು. ಫೋಟೋ ಸರ್ಕಲ್ ಅಂತ ಒಂದೈತೆ ಫ್ರೆಂಡ್ಸ್ ಮೆಜೆಸ್ಟಿಕಲ್ಲಿ. ಎಲ್ರಿಗೂ ಅಲ್ಲಿ ಎಲ್ಲ ಥರ ಕ್ಯಾಮ್ರಾ ಸಿಗುತ್ತೆ. ನೀವು ಯಾವ ಥರ ಕ್ಯಾಮ್ರಾ ಬೇಕು, ದೊಡ್ಡ ಶೂಟಿಂಗ್ ಮಾಡೋ ಕ್ಯಾಮ್ರಾ, ಎಲ್ಲರೂ ಅಲ್ಲಿಗೆ ಹೋಗಿ ತರೋದು ಫ್ರೆಂಡ್ಸ್. ನನಗೆ ಯಾರೋ ಒಬ್ಬರು ನನ್ನ ಫ್ರೆಂಡ್ ಸಜೆಷನ್ ಮಾಡಿದರು. ಅವರಿಂದಲೇ ಹೋದ ವರ್ಷ ಹೋಗಿ ಸ್ಟ್ಯಾಂಡನ್ನ ತಂದಿದೆ. ನನಗೆ ಸ್ಟ್ಯಾಂಡ್ ಬೇಕಲ್ಲ, ನನಗೆ ಯಾರು ವೀಡಿಯೋ ಮಾಡಲ್ವಲ್ಲ. ಆದರೆ ಅದು ಮುರಿದೋಗಿದೆ ಫ್ರೆಂಡ್ಸ್. ಈಗ ನಾನು ಕಿಚನಲ್ಲಿ ಒಂದು ಹಾವು ಥರ ಸ್ಟ್ಯಾಂಡ್ ತಂದಿದ್ದೆ. ಅದನ್ನೇ ಆ ಸ್ಟ್ಯಾಂಡ್ಗೆ ಕ್ಲಿಪ್ ಥರ ಹಾಕ್ಕೊಂಡು ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋಕ್ಕೇನು ತೊಂದರೆ ಇಲ್ಲ. ಇನ್ನು ಫ್ರೆಂಡ್ಸ್ ಏನೇನಾಯಿತು ನನ್ನದು ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಫ್ರೆಂಡ್ಸ್ ನಾನು ಅವಳು ತೋರ್ಸೋಣ ಅಂದ್ಕೊಂಡಿದ್ದೆ ನಿಮಗೆ ಆ ಬಟ್ಟೆನ. 2 ಬ್ಯಾಗು ಲಗೇಜು ಫ್ರೆಂಡ್ಸ್. ಈಗ ಅದೇ ಹೇಳಿದ್ನಲ್ಲ, ಸಂಡೇ ಇವತ್ತು ಅರಿಶಿಣ ಶಾಸ್ತ್ರ ಇದೆ. ನಾಳೆ ಇನ್ನು ಪೂಜೆ ಊರ ಕಡೆ, ನಮ್ಮ ಕಡೆ ಎಲ್ಲ ಮದುವೆ, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಮನೇಲಿ ಹಿರಿಯರಿಗೆ ಬಟ್ಟೆ ಇಟ್ಟು ಮತ್ತು ತಂದಿರೋ ಹೊಸ ಬಟ್ಟೆ ಎಲ್ಲನೂ ಪೂಜೆ ಮಾಡ್ತಾರೆ. ಅದು ಆಲ್ರೆಡಿ ನಿಮಗೆ ಗೊತ್ತು. ಮತ್ತು ಅದಾದಮೇಲೆ ಫ್ರೆಂಡ್ಸ್ ಎಲ್ರಿಗೂ ಅಣ್ಣ ತಮ್ಮದಿರು ಯಾರ್ಯಾರು ಇರ್ತಾರೆ ಅವ್ರಿಗೆ ಅವತ್ತೇ ದೇವ್ರ ಮನೆ ಊಟ ಅಂತ ಊಟಕ್ಕೆ ಹಾಕ್ತೀವಿ ಫ್ರೆಂಡ್ಸ್. ಈ ಸ್ಯಾರಿ ಚೆನ್ನಾಗಿದೆಯಾ ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಫ್ರೆಂಡ್ಸ್ ನಾನು ಹೇಳೋದ್ನಲ್ಲ, ನಮಗೆ ಗಿಫ್ಟ್ ಕೊಟ್ಟಿದ್ದು ಅರಿಶಿಣ ಕುಂಕುಮಕ್ಕೆ. ನಾನು ಒಂದೇ ಸಲ ಉಟ್ಕೊಂಡಿದ್ದು, ಇವತ್ತೇ ನಾನೇ ವೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಮ್ಯಾಂಗೋ ತೋರಿಸುವಾಗಲೇ ಉಟ್ಕೋಬೇಕು ಅಂದ್ಕೊಂಡೆ. ಅದು ಅವತ್ತು ನನಗೆ ಇದು ಸಿಗಲಿಲ್ಲ, ಆಮೇಲೆ ಸಿಕ್ತು. ಇದು ನಮಗೆ ಎಲ್ರಿಗೂ ಕೊಟ್ಟಿದ್ದು ಫ್ರೆಂಡ್ಸ್. ಅವ್ರಿಗೊಂಥರ ಇವ್ರಿಗೊಂಥರ, ನಮ್ಮ ಬಾಸ್ ಯಾರಿಗೂ ಭಿನ್ನ ಭೇದ ಮಾಡ್ದೇ ಎಲ್ರಿಗೂ ಒಂದೊಂದು ಕವರಲ್ಲಿ ಅವ್ರವ್ರಿಗೆ. ಆದರೆ ಫ್ರೆಂಡ್ಸ್ ನನಗೆ ಪಿಂಕ್ ಕಲರ್ ಬಂದಿತ್ತು. ಎಲ್ಲರೂ ಇವನಿಂದ ಸೀರೆ ಚೆನ್ನಾಗೈತೆ, ಎಲ್ರಿಗೂ ಒಂದೊಂದು ಕಲರ್ ಬಂದಿತ್ತು. ಏನೋ ನನಗೆ ಪಿಂಕ್ ಬರಬೇಕು ಅಂತ ಇತ್ತೇನೋ ಕವರ್ ಒಳಗಡೆ. ನನಗೆ ಪಿಂಕ್ ಬಂದಿತ್ತು ಫ್ರೆಂಡ್ಸ್. ಒಂದೇ ಒಂದು ಟೈಮ್ ಉಟ್ಕೊಂಡಿದ್ದು ನೋಡಿ. ಅಲ್ಲಿ ಲಕ್ಷ್ಮೀ ಹಬ್ಬ, ಇನ್ನೊಂದು ನೆಕ್ಸ್ಟ್ ಲಕ್ಷ್ಮೀ ಹಬ್ಬ ಬರೋ ಥರ ಐತೆ. ಇವಾಗ ಒಂದು ಟೈಮ್ ಉಟ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್ ತುಂಬಾ ಸಾಫ್ಟ್ ಇದೆ ಸ್ಯಾರಿ. ಬಾರ್ಡರ್ ಸ್ಯಾರಿ ನಿಮಗೆ ಗೊತ್ತಲ್ಲ, ಬಾರ್ಡರ್ ಸ್ಯಾರಿ. ಇನ್ನು ಫ್ರೆಂಡ್ಸ್ ಸೆರಗ ಆಲ್ರೆಡಿ ನಿಮಗೆ ಗೊತ್ತಲ್ಲ, ಈ ಥರ ಇರುತ್ತೆ ಸೆರಗು. ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ನಂದು ಯಾವುದು ಸ್ಯಾರಿ ಆದ್ರೂ ಫ್ರೆಂಡ್ಸ್ ಹೊಸ ಥರನೇ ಇರುತ್ತೆ. ಯಾಕೆಂದರೆ ನಾವು ಒಂದೊಂದು ಟೈಮ್ 2 ಟೈಮ್ ಉಟ್ಕೊಂಡಿರ್ತೀವಿ ಅಷ್ಟೇ, ತಂದು ಮತ್ತೆ ಹಂಗೆ ಇಟ್ಟಿರ್ತೀವಿ. ಹಂಗಾಗಿ ಇದನ್ನು ನಾನು ನೀರಿಗೆ ಹಾಕಿಲ್ಲ ಫ್ರೆಂಡ್ಸ್. ಇನ್ನೊಂದು ಟೈಮ್ ಉಟ್ಕೊಂಡು ನೀರಿಗೆ ಹಾಕಿರ್ತೀನಿ. ಆದರೆ ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಈ ಕಲರ್ ನನಗೆ ಚೆನ್ನಾಗಿದೆಯಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನು ಫ್ರೆಂಡ್ಸ್ ಬಾರ್ಡರ್ ಸೀರೆ ಎಷ್ಟೊಂದು ನನ್ನ ಹತ್ರನೂ ಇದೆ. ಆದರೆ ಒಬ್ಬರು ಕೊಟ್ಟಿದ್ದರಲ್ಲಿ ತುಂಬಾ ನಮಗೆ ಖುಷಿ ಆಗುತ್ತಲ್ಲ,
ಹಾಗಾಗಿ ನನಗೆ ಈ ಸ್ಯಾರಿ ಉಟ್ಕೊಂಡಾಗೆಲ್ಲ ಅದೇ ನೆನಪು ಬರುತ್ತೆ. ಇದು ನಾವು ಕೆಲಸ ಮಾಡೋ ಜಾಗದಲ್ಲಿ, ಈಗಲೂ ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಕೆಲಸ ಮಾಡೋ ಜಾಗದಲ್ಲಿ ನಮಗೆ ಲಕ್ಷ್ಮೀ ಹಬ್ಬದಲ್ಲಿ ಕೊಟ್ಟಿದ್ದು ಅಂತ ನಾನು ತುಂಬ ಖುಷಿ ಪಡ್ತೀನಿ. ಹಂಗಾಗಿ ಫ್ರೆಂಡ್ಸ್, ಹೋದ ವರ್ಷ ಲಕ್ಷ್ಮೀ ಹಬ್ಬಕ್ಕೆ ನಮಗೆಲ್ರಿಗೂ ಅರಿಶಿಣ ಕುಂಕುಮನ ಕೊಟ್ಟಿದ್ದು. ಈಗ ಹೆಂಗೆ ನೋಡಿ, ನಮಗೆ ತಂದೆ ತಾಯಿಮಲ್ಲಿ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾರಲ್ಲ, ಆ ರೀತಿ ನೋಡಿ ನಮಗೆ ತಂದೆ ಥರ ನಿಂತ್ಕೊಂಡವರು ನಮಗೆಲ್ರಿಗೂ ಹೆಣ್ಮಕ್ಳಿಗೆ ಮಕ್ಕಳು ಥರ. ನಮ್ಮ ಮೇಡಮ್ ಎಲ್ಲರೂ ನಮ್ಮ ಮಕ್ಕಳು ಅಂತಿರ್ತಾರೆ ಯಾವಾಗಲಾದರೂ. ನಮ್ಮ ಮಕ್ಳುಗಳನ್ನ ನಾವೇ ಏನಾದರೂ ಅನ್ನೋಕ್ಕಾಗುತ್ತಾ, ನಮ್ಮ ಮಕ್ಳುಗಳನ್ನ ನಾವೇ ನೋಡಬೇಕಲ್ಲ ಅಂತೆಲ್ಲ ಯೂಸ್ ಮಾಡ್ತಾರೆ ನಮ್ಮ ದೊಡ್ಡ ಮೇಡಮ್ ಒಬ್ಬರು. ಹಂಗಾಗಿ ನಮಗೆ ಅವರು ತಂದೆ ಥರ, ನಮ್ಗೆ ಅವರು ತಂದೆ ಥರ ನಿಂತ್ಕೊಂಡು, ಮಕ್ಕಳು ಅಂತ ಅವ್ರು ಹೇಳಿದ್ಮೇಲೆ ನಮ್ಗೆ ಅವ್ರ ತಂದೆ ಆಗಲೇಬೇಕಲ್ಲ. ಹಂಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಹೆಣ್ಮಕ್ಳಿಗೆ, ಎಲ್ರಿಗೂ, ಸಿಸ್ಟರ್ಗಳಿಗೆ, ಡಾಕ್ಟ್ರುಗಳಿಗೆ, ಎಲ್ರಿಗೂ ಫ್ರೆಂಡ್ಸ್ ಹೋದ ವರ್ಷ ಈ ಗಿಫ್ಟು ಮತ್ತು ಬಳೆನ ಕೊಟ್ಟಿದ್ರು. ತುಂಬ ಹ್ಯಾಪಿಯಾಗಿ ಬಂದು ಅವತ್ತು ನಾವೆಲ್ಲರೂ ಲಕ್ಷ್ಮೀ ಹಬ್ಬದಲ್ಲಿ ಮನೇಲೂ ಲಕ್ಷ್ಮೀ ಹಬ್ಬ ಮಾಡಿದ್ದೋ, ಮನೆಯಲ್ಲೂ ಲಕ್ಷ್ಮಿ ಕೂರಿಸಿದ್ದೋ. ಆವತ್ತಂತೂ ನಾವು ತುಂಬಾ ಖುಷಿಪಟ್ಟು. ಇನ್ನು ಈ ವರ್ಷ ಏನು ಅಂತ ನಮಗಿನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ಹೋದ ವರ್ಷ ಇದು ನನಗೆ ಗಿಫ್ಟಾಗಿ ಸಿಕ್ಕಿದ ಸ್ಯಾರಿ. ಅದಕ್ಕೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಇದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಂಗಾಗಿ ಫ್ರೆಂಡ್ಸ್, ನೆನ್ನೆ ಇನ್ನೊಬ್ಬರು ನನ್ನ ಸಬ್ಸ್ಕ್ರೈಬರ್ ಒಂದು ಚಿಕ್ಕದು ಬ್ಯಾಗ್ನ ನನಗೆ ವೈರಲ್ಲಿ ಹಾಕೊಂಡು ಬಂದು ಕೊಟ್ಟಿದ್ದಾರೆ. ಅದು ತೋರ್ಸೋಣ ಅಂದರೆ ಅಲ್ಲಿದೆ ಫ್ರೆಂಡ್ಸ್, ನೋಡೋದು ತಡೀರಿ, ಲಾಸ್ಟಲ್ಲಿ ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ತಾಯಿರಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಾನಿವತ್ತು ನನ್ನ ಮಗಳು ಅದೇ ಊರಿಗೆ ಹೋದ್ಲು ಅಂತ ನಿಮ್ಗೆ ಹೇಳಿದ್ನಲ್ಲ, ಇನ್ನು ಅವಳು 4-5 ಡೇಸ್ ಬರೋಲ್ಲ ಫ್ರೆಂಡ್ಸ್. ಯಾಕೆಂದರೆ ಅವರು ಕ್ಲೋಸ್ ಫ್ರೆಂಡ್, ಒಂದೇ ಕಾಲೇಜಲ್ಲಿ ಓದಿದ್ದು. ಅವರೂ ಇಂಜಿನಿಯರು, ಇವರೂ ಇಂಜಿನಿಯರ್. ಅವ್ರ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾಯಿದ್ದಾರೆ ಬೆಂಗಳೂರಲ್ಲಿರೋರು. ಏನಿಲ್ಲ ಅಂದರೆ ಫ್ರೆಂಡ್ಸ್, ಒಂದು 10-15 ಮೆಂಬರ್ಸ್ ಇವತ್ತು ಹೋಗ್ತಾಯಿದ್ದಾರೆ. ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಇವತ್ತು ಯಾವಾರ ಗುರುವಾರ, ಶುಕ್ರವಾರ, ನಾಳೆ ಒಂದಿನ ಅವರು ವರ್ಕ್ ಮಾಡ್ಕೋತಾರೆ, ವರ್ಕ್ ಫ್ರಮ್ ಹೋಮ್ ಎಲ್ರಿಗೂ. ಇನ್ನು ಬಂದು ಶನಿವಾರ ಭಾನುವಾರ ಅವ್ರಿಗೆ ಮಾಮೂಲಿ ರಜಾ. ಸೋಮವಾರ ಮದುವೆ ಇದೆ. ಹಂಗೆ ವರ್ಕ್ ಮಾಡ್ಕೊಂಡು ಮದುವೆ ಮಾಡ್ತಾರೋ ಇಲ್ಲ ಹೆಂಗೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಲ್ಯಾಪ್ಟಾಪ್ ವಿಷಯ ನನಗೆ ಗೊತ್ತಿಲ್ಲ. ಅದು ನನಗೆ ಅವರು ಮಾಡ್ಕೊಂಡೇ ಕೆಲಸನೂ ಮಾಡ್ಬೋದೋ ಏನೋ ಗೊತ್ತಿಲ್ಲ. ಒಂದೊಂದು ಸಲ ನನ್ನ ಮಗಳು ಲ್ಯಾಪ್ಟಾಪ್ ಬಸ್ಸಲ್ಲೇ ಕೆಲಸ ಮಾಡ್ತಿರ್ತಾಳೆ. ಅದ್ರ ಬಗ್ಗೆ ನನಗೆ ಪೂರ್ತಿ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಲ್ಯಾಪ್ಟಾಪ್ನ ತೊಗೊಂಡೋಗಿದ್ದಾಳೆ. 2 ಬ್ಯಾಗು ಫ್ರೆಂಡ್ಸ್. ನಾನು ಇದೇನಪ್ಪ 4:15 ನಾವೇನಾರು ಕರೆದಾಗ ಅವಳು ಎದ್ದೇಳೋದೇ ಇಲ್ಲ ನೋಡಿ. ಫ್ರೆಂಡ್ಸ್ ಅನ್ನೋದು ಹಂಗೆ ಅಲ್ವಾ, ಫ್ರೆಂಡ್ಸ್ ಎಲ್ಲರಲ್ಲೂ ಜೊತೇಲಿ ಹೋಗ್ತಾ ಇರ್ತಾರಲ್ಲ, ಒಂದು ಫ್ರೆಂಡ್ಶಿಪ್ ಬಾಂಡಿಂಗೇ ಹಂಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನನಗೂ ಈ 3-4 ಡೇಸಲ್ಲಿ ಸ್ವಲ್ಪ ನನಗೂ ನನ್ನ ಫ್ರೆಂಡಿಗೆ ಸ್ವಲ್ಪ ಇದಾಗಿ ಬೇಜಾರಾಗಿತ್ತು ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಶಿಪ್ಪಲ್ಲಿ ನಾವೇನಾದರೂ ಅವ್ರಿಗೊಂದು ಮಾತು ಅಂದಾಗ ಫ್ರೆಂಡ್ಸ್, ನನಗಂತೂ ಒಂದು 4-5 ಡೇಸಿಂದ ಮಲ್ಕೊಳ್ಳುವಾಗ, ಊಟ ಮಾಡುವಾಗೆಲ್ಲ ಮನಸ್ಸಲ್ಲಿ ಅದೇ ಕೊರಗ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಒಂದೊಂದು ಸಲ ನನ್ನ ಫ್ರೆಂಡ್ಸ್ಗಳಿಗೆ ಬೇಜಾರು ಮಾಡಿರ್ತೀನಲ್ಲ. ಅಂದರೆ ಬೇಜಾರಂದರೆ ಅವರನ್ನ ಮಾತು ಆ ಥರ ಇರುತ್ತೆ. ಅವ್ರೇನಾದರೂ ಅಂದಿರ್ತಾರಲ್ಲ, ಆವಾಗ ನಾನು ಸಡನ್ನಾಗಿ ಅಂದು ಬಂದಿರ್ತೀನಿ. ಅದಕ್ಕೆ ಒಂಥರ ಈ 4-5 ಡೇಸಿಂದ ಒಂಥರ ಮನಸ್ಸಲ್ಲಿ ಅದೇ ವಿಷಯ ಕೊರಿತಾ ಇದೆ ಫ್ರೆಂಡ್ಸ್. ನೆನ್ನೆ ನನಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂದುಬಿಡ್ತು ಅದನ್ನು ನೆನ್ಕೊಂಡು. ಯಾಕೆಂದರೆ ಅಯ್ಯೋ ನಾನು ಯಾಕೆ ಈ ಥರ ಅಂದೆ, ನಾನು ಈಗ ಈ ಥರ ಯಾಕೆ ಮಾತಾಡಿದೆ ಅಂತ ನೋಡಿ. ಫ್ರೆಂಡ್ಶಿಪ್ ಅನ್ನೋದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಫ್ರೆಂಡ್ಸ್. ಆ ಥರ ನನಗೂ ಒಂದು ಸ್ವಲ್ಪ ಬೇಜಾರಾಗಿ ನಾನು ನೆನ್ನೆನೇನೋ ಫ್ರೆಂಡ್ಸ್ ಸುಮ್ಮನೆ ನೆನೆಸ್ಕೊಂಡಾಗ ನನಗೆ ಹಂಗೆ ಸ್ವಲ್ಪ ದುಃಖ, ಸ್ವಲ್ಪ ಒಂದು 5 ನಿಮಿಷ ಫ್ರೆಂಡ್ಸ್ ನನ್ನ ಕಣ್ಣಲ್ಲೆಲ್ಲ ನೀರು ಬಂತು ನೆನೆಸ್ಕೊಂಡು. ಯಾಕೆಂದರೆ ಫ್ರೆಂಡ್ಸ್, ಒಂದು ಫ್ರೆಂಡ್ಶಿಪ್ಪನ್ನು ಬಾಂಡಿಂಗ್ಗೆ ಹಂಗಿರುತ್ತೆ ಅಲ್ವ. ನಾವೆಲ್ಲನೂ ಅವ್ರ ಹತ್ರ ಹಂಚ್ಕೊತಾ ಇರ್ತೀವಿ, ಎಲ್ಲನೂ ಅವ್ರ ಹತ್ರ ಹೇಳ್ಕೊತಾ ಇರ್ತೀವಿ. ಒಂದು ತಂದೆ ತಾಯಿ ಯಾರ ಹತ್ರ ಹೇಳ್ದೇ ಇರೋ ವಿಷಯನೆಲ್ಲ ನಾವು ಅವ್ರ ಹತ್ರ ಹೇಳ್ತಾ ಇರ್ತೀವಿ. ಅವರು ಸಡನ್ನಾಗಿ ಒಂದು ಸಲ ನಮಗೇನಾದರೂ ಬೇಜಾರು ಮಾಡಿದಾಗ ನಮಗೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವ ಫ್ರೆಂಡ್ಸ್, ನೀವು ಹೇಳಿ. ಆಮೇಲೆ ಅವರು ಬೇರೆಯವ್ರ ವಿಷಯಕ್ಕೋಸ್ಕರ ನಮ್ಮ ಹತ್ರ ಜಗಳಾಡಿದಾಗ, ಬೇರೆಯವ್ರ ವಿಷಯನ ತಂದು ನಮ್ಮ ಮೇಲೆ ನಮಗೆ ಬೇಜಾರಾದಂಗೆ ಮಾಡಿದಾಗ ನಮಗೇನು ಎಷ್ಟೊಂದು ದಿವಸದಿಂದ ನಾವು ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ವಿ, ಮೊನ್ನೆ ಬಂದವ್ರ ಜೊತೆ ಸೇರಿಕೊಂಡು ನಮ್ಮನ್ನ ಹರ್ಟ್ ಮಾಡ್ತಾರಲ್ಲ ಅನ್ನೋದೊಂದು, ಎಲ್ಲರೂ ಹೊಸ ಫ್ರೆಂಡ್ಸ್ ಸಿಕ್ಕಿದ ತಕ್ಷಣ ಹರ್ಟ್ ಮಾಡ್ತಾರಲ್ಲ ಅನ್ನೋದೊಂದು ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ನನಗೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಸೀರಿಯಸ್ಸಾಗಿ ಒಂಥರ ಬೇಜಾರಾಯಿತು ಫ್ರೆಂಡ್ಸ್. ಅಂದರೆ ನಾವು ವರ್ಕ್ ಮಾಡೋ ಜಾಗದಲ್ಲಿ ಒಳಗಿಲ್ಲ, ಮನೇಲಿ ಹತ್ರೂ ಏನು ಅಂತ ಕೇಳ್ತಾ ಇರ್ತಾರೆ ನಮ್ಮ ಮಗಳೆಲ್ಲರೂ. ನಮ್ಮ ಮಗಳಂತೂ ಫ್ರೆಂಡ್ಸ್, ನಾನು ಹತ್ರ ಅಳೋದು ಅವಳು ಸಹಿಸೋದೇ ಇಲ್ಲ ಫ್ರೆಂಡ್ಸ್. ಏನು ನನ್ನ ಮಗಳು ಅಂತೂ ಫ್ರೆಂಡ್ಸ್ ಇದುವರೆಗೂ ಏನಾದರೂ ನಾನು ಒಬ್ಬಳೇ ಕೂತ್ಕೊಂಡು ಒಂದು 10 ನಿಮಿಷ ಯೋಚನೆ ಮಾಡ್ತಿದ್ರೆ ಬಂದುಬಿಡ್ತಾಳೆ ಫ್ರೆಂಡ್ಸ್. ಬಂದು ಮಮ್ಮಿ ಏನಾಯಿತು ಏನಂತ ಹೆಸರಿದೆ ಅವಳು ನನ್ನ ಕರೆಯೋದು ಏಮ ಅಂತ. ನೀನು ಈ ಥರ ಟೆನ್ಷನಲ್ಲಿ ಕೂತ್ಕೊಂಡ್ರೆ ಮುಗೀತು ಕತೆ. ನೀನು ಈ ಥರ ಏನಾದರೂ ಹಂಗೆ ಮಂಕಾಗ್ಬಿಟ್ರೆ ಮುಗೀತು. ನೀನು ಯಾವಾಗಲೂ ಬೈತಾ ಇರಬೇಕು ಮಮ್ಮಿ, ಏನಾದರೂ ಬೈಯಿ ನೋಡೋಣ, ಏನಾದರೂ ಮಾತಾಡು ನೋಡೋಣ ಅಂತಾಳೆ. ಅವಳ ಮುಂದೆ ಏನಾದರೂ ನಾನು ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ನಾವು ಯಾವಾಗಲೂ ಖುಷಿಯಾಗೇ ಇರ್ತೀವಿ, ನಾನು ಯಾವಾಗಲೂ ಸಂತೋಷವಾಗೇ ಇರ್ತೀನಿ, ನಾನು ಯಾವಾಗಲೂ ಚೆನ್ನಾಗಿರೋ ಊಟನೇ ಮಾಡ್ತೀನಿ, ನಾನು ಉಪವಾಸನೇ ಇರಲ್ಲ, ನನಗೆ ನೋವೇ ಇಲ್ಲ ಅಂತ ಹೊಗಳ್ಕೊಬೋದೇನೋ ಫ್ರೆಂಡ್ಸ್. ಆ ಥರ ನಾನು ಯಾವತ್ತೂ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ಸ್ವಲ್ಪ ನನಗೂ ನನ್ನ ಫ್ರೆಂಡಿಂದಲೇ ಸ್ವಲ್ಪ ಆ ಥರ ಒಂದು ಫ್ರೆಂಡ್ಶಿಪ್ಪಲ್ಲಿ ಅದೆಲ್ಲ ಆದಾಗ ನಾನು ನೆನ್ನೆ ಒಂದು ಸ್ವಲ್ಪ ಒಂದು 5 ನಿಮಿಷ ಫ್ರೆಂಡ್ಸ್ ಯಾಕೋ ಮನಸ್ಸಿಗೆ ತುಂಬ ಅಂದರೆ ಫ್ರೆಂಡ್ಸ್ ತುಂಬಾ ಬೇಜಾರಾಗೋದು. ಯಾಕಂದರೆ ಫ್ರೆಂಡ್ಸ್ ನಾನು ಒಂದು 1/2 ಅವರ್ ಅಳಲ್ಲ. ಯಾಕೆಂದರೆ ಫ್ರೆಂಡ್ಸ್ ನಂದು ಮುಖ ಕಣ್ಣು ಎಲ್ಲ ಇಷ್ಟಪ್ಪ ಊದ್ಕೊಬಿಡುತ್ತೆ. ಆವಾಗ ಯಾರು ಬೇಕಾದರೂ ನನ್ನ ಕಂಡಿಡ್ಬೋದು ಇವರು ಒತ್ತಿದ್ದಾರೆ ಅಂತ.
ಕಣ್ಣೀರಿಂದ ಏನೂ ಪ್ರಯೋಜನ ಇಲ್ಲ ಅಂತ ನಾನು ಒಂದ್ಸರಿ ಅನ್ಕೋತೀನಿ ಫ್ರೆಂಡ್ಸ್. ಒಂದೊಂದು ಸಲ ಮನಸ್ಸಿಗೆ ಒಂಥರ ಸೈರಿಸ್ಲಾರ್ದಷ್ಟು ಎದೆ ಚುಚ್ಚಿದಂಗೆ ಆಗುತ್ತೆ. ಅವರು ಒಂದೊಂದು ಸಲ ಏನಾದರೂ ಒಂದು ಮಾತು ಅಂದಿದ್ದ ವಿಷಯ ಸೈರಿಸ್ಕೊಳ್ಳೋಕ್ಕೆ ನನಗೆ ಒಂದೊಂದು ಸಲ ಆಗೋಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ಧೈರ್ಯ ಮಾಡ್ತೀನಿ ಫ್ರೆಂಡ್ಸ್, ಧೈರ್ಯವಾಗೇ ಬದುಕ್ತೀನಿ. ನಾನು ಯಾವತ್ತೂ ಅಷ್ಟು ಬೇಗ ಫೀಲಿಂಗ್ ಮಾಡ್ಕೊಳ್ಳಲ್ಲ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೀಗೊಂದು ಆಲ್ರೆಡಿ ಒಂದು 4 ಡೇಸಿಂದಲೂ ಫ್ರೆಂಡ್ಸ್ ನಂಗೆ ಊಟ ತಿನ್ನುವಾಗ ಆಗಿರ್ಬೋದು, ಒಂದು ಮನಸ್ಸು ಬಿಟ್ಟು ಅದು ಹೋಗ್ತಾನೆ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಿಮಗೂ ಯಾರಿಗಾದ್ರೂ ಈ ಥರ ಆಗಿರುತ್ತಲ್ಲ, ಅದಕ್ಕೆ ನಾನು ಈ ವಿಷಯನ ಶೇರ್ ಮಾಡ್ಕೊತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಾನು ಈ ವಿಷಯನ ನಿಮ್ಮ ಹತ್ರ ಏನಕ್ಕೆ ಶೇರ್ ಮಾಡ್ಕೊತೀನಿ, ಎಲ್ಲರ ಜೀವನದಲ್ಲೂ ಒಂದೊಂದು ಆಗೇ ಇರಬೇಕಲ್ಲ ಫ್ರೆಂಡ್ಸ್. ಫ್ರೆಂಡ್ಶಿಪ್ಪು, ನನ್ನ ಮಗಳು ಫ್ರೆಂಡ್ಸ್ ಮದುವೆಗೆ ಹೋದ್ಲಲ್ಲ, ಆ ವಿಷಯಕ್ಕೆ ಈ ವಿಷಯ ಬಂತು ಅಷ್ಟೇ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಬೇಜಾರಾಯಿತು ಮನಸ್ಸಲ್ಲಿ. ಒಂದು ಸಲ ಈಗಲೂ ಅನ್ಕೋತೀನಿ ಫ್ರೆಂಡ್ಸ್, ಯಾಕೋ ಅದೇ ನೆನಪಲ್ಲಿ ಇನ್ನೂ ಹೋಗೇ ಇಲ್ಲ ಫ್ರೆಂಡ್ಸ್. ಎಷ್ಟೇ ಖುಷಿಯಾಗಿರೋಣ ಅದನ್ನು ಮರೆತು ಅನ್ಕೋತೀನಿ. ಅದು ಯಾಕೋ ನನ್ನ ಹಾರ್ಟ್ನ ಬಿಟ್ಟು ಹೋಗ್ತಾನೆ ಇಲ್ಲ ಫ್ರೆಂಡ್ಸ್. ಮನಸ್ಸಲ್ಲೇ ನಾನೇ ಏನಾದರೂ ತಪ್ಪಾಗನ್ನ, ನಾನೇ ಏನಾದರೂ ನಾನು ಆ ಟೈಮಲ್ಲಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್. ಆ ಟೈಮಲ್ಲಿ ನನಗೆ ನೀವೇನಾದರೂ ಅಂದ್ಕೊಳ್ಳಿ, ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ಆ ಮಾತು ಇದು ನನಗೆ ಆ ಥರ ಅನ್ನಿಸ್ಬಿಡ್ತು. ನೀವೇನಾದರೂ ಯಾರೂ ಅದನ್ನು ಸಹಿಸ್ಕೊತಾ ಇರಲಿಲ್ಲೋ ಏನೋ ನನಗೆ ಗೊತ್ತಿಲ್ಲ, ನನಗಂತೂ ಆಗಲಿಲ್ಲ ಫ್ರೆಂಡ್ಸ್. ಹಂಗೆ ನನ್ನ ಮಗಳು ಫ್ರೆಂಡ್ಸ್ ಜೊತೆ ಹೋದ್ಲಲ್ಲ, ಅದಕ್ಕೋಸ್ಕರ ಇದು ನೆನಪಿಗೆ ಬಂತು ಅಷ್ಟೇ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳಿದೆ, ಹಂಗಾಗಿ ಬೇರೆ ಇನ್ನೇನಿಲ್ಲ. ಒಟ್ಟಿನಲ್ಲಿ ಒಂದೊಂದು ಸಲ ನನಗೆ ಫ್ರೆಂಡ್ಸ್ ಒಂದು 15 ಡೇಸ್ ಆಗಲಿ 1 ಮಂತ್ ಆಗಲಿ ಹೋಗೋದೇ ಇಲ್ಲ ಫ್ರೆಂಡ್ಸ್. ನನಗೊಂದು ಸಲ ಬೇಜಾರಾಯಿತು ಅಂದರೆ ಮನಸ್ಸಲ್ಲಿ ನಾನು ಮತ್ತೆ ಅದನ್ನು ಇಷ್ಟನೇ ಪಡಲ್ಲ ಫ್ರೆಂಡ್ಸ್. ಯಾವ ವಿಷಯದಲ್ಲಾದರೂ ಅಷ್ಟೇ, ಒಂದು ಸಲ ಜಾಸ್ತಿ ಹರ್ಟ್ ಮಾಡಿಬಿಟ್ರೆ ನನಗೆ ಮನಸ್ಸು ಮತ್ತೆ ಆ ಥರ ಅನಿಸೋದೇ ಇಲ್ಲ. ಎಲ್ರಿಗೂ ಹಂಗೆ ಅಲ್ವ ಫ್ರೆಂಡ್ಸ್. ನಾವು ಇವಾಗ ನೋಡಿ ಒಂಥರ ಚೆನ್ನಾಗಿರ್ತೀವಿ ಅಂದ್ಕೊಳ್ಳಿ, ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ ಅಂದ್ಕೊಳ್ಳಿ, ಚೆನ್ನಾಗಿರ್ತೀವಿ. ಒಂದು ಸಲ ಈ ಥರ ಎಲ್ಲ ಬಂದಾಗ ಅದು ನಮ್ಮನ್ನು ಯಾವಾಗ ಅವರು ಮತ್ತೆ ಚೆನ್ನಾಗಿ ಮಾತಾಡಿಸ್ತಾ, ಅಯ್ಯೋ ಬೇಡಪ್ಪ ಮತ್ತೆ ಎಲ್ಲಿ ಈ ಥರ ಆಗ್ಬಿಡುತ್ತೋ ಅನ್ನೋದೊಂದು ಭಯ ಇರುತ್ತೆ ಅಲ್ವ ಫ್ರೆಂಡ್ಸ್. ಹಂಗಾಗಿ ನಾನು ಈ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹಂಗಾಗಿ ನನ್ನ ಮಗಳು ನೋಡಿ ಇವತ್ತು ಅವರು ಫ್ರೆಂಡ್ಶಿಪ್ಪು ಆಲ್ರೆಡಿ ಫ್ರೆಂಡ್ಸ್, ಅವರು ಕಾಲೇಜಿಂದ ಡಿಪ್ಲೊಮಾ ಓದುವಾಗ SLCಯಿಂದ ನೆಕ್ಸ್ಟು ಡಿಪ್ಲೊಮಾ 3 ವರ್ಷ ಓದಿದ್ಲು, 3 ವರ್ಷ ಇಂಜಿನಿಯರ್ ಓದಿದ್ಲು. ನಾನು ಆಲೇ 6-7 ಇಯರ್ಸ್ ಆಯಿತು. ಮತ್ತು ಮೈಸೂರೊಬ್ಬಳು ಇನ್ನು ಅಪ್ಪು ಅಂತ ಇದ್ದು ಫ್ರೆಂಡ್ಸ್, ಅವಳದು ಮ್ಯಾರೇಜ್ ಆಯಿತು. ನಾನು ಅವಳು ರಿಸೆಪ್ಷನ್ಗೆ ಹೋಗಿದ್ದೆ, ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿದ್ರು ಫ್ರೆಂಡ್ಸ್. ಮತ್ತು ಈಗ 1 ಇಯರ್ದು ಬರ್ತ್ಡೇ ಇಟ್ಟಿದ್ರು, ಆವಾಗಲೂ ಮೈಸೂರಲ್ಲಿ ಹೇಳಿದರು, ಒಂದು ಛತ್ರದಲ್ಲಿ ಇಟ್ಟಿದ್ರು, ಅಲ್ಲಿಗೂ ಹೋಗಿದ್ದೆ ಫ್ರೆಂಡ್ಸ್. ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ನಮ್ಮ ಹುಡುಗಿ ಫ್ರೆಂಡ್ಸೇ ಎಷ್ಟೊಂದು ಜನ. ನೆನ್ನೆ ಇನ್ನೊಬ್ಬರು ಫ್ರೆಂಡ್ಸ್ ಅವ್ರ ಹಸ್ಬೆಂಡ್ ಬಂದು ಫಿಲಮಲ್ಲಿ ವಿಲನ್ ಪಾತ್ರ ಮಾಡ್ತಾರಂತೆ, ನಂಗೆ ಗೊತ್ತಿಲ್ಲ. ನಾನು ಒಂದು 9:30ಗೆಲ್ಲ ಬಂದೆ ಫ್ರೆಂಡ್ಸ್, ಸುಮ್ಮನೆ ಇಲ್ಲೇ ಮಲ್ಕೊಂಡಿದ್ದೆ. ಆಮೇಲೆ ಫ್ರೆಂಡ್ಸ್ ಒಂದು 1/2 ಅವರ್ ಆಯಿತು, ನಾನು ರಾತ್ರಿ ತುಂಬ ಲೇಟಾಗಿ ನಾವು ಊಟ ಮಾಡಿದ್ದು. ಆಮೇಲೆ ಅವರು ನಿಮ್ಮ ಮಮ್ಮಿಗೆ ಫೋನ್ ಕೊಡು ಅಂತ ಹೇಳಿ, ಇವ್ರು ಯಾರಪ್ಪ ಫೋನ್ ಕೊಡೋದು ನನಗೆ ಗೊತ್ತಿಲ್ಲ. ಅವರು ನನ್ನ ಮಗಳು ಫ್ರೆಂಡೇ, ಅವಳ ಜೊತೆ ವರ್ಕ್ ಮಾಡ್ತಾರೆ ಫ್ರೆಂಡ್ಸ್. ಅವರು ನಾನು ನಿಮ್ಮದೆಲ್ಲ ಇದು ನಿಮ್ಮ ಮಗಳ ಹತ್ರ ನೀವು ಬೈಯುವಾಗ ನಾವೆಲ್ಲ ಖುಷಿ ಪಡ್ತೀವಿ, ಗೇಲಿ ಮಾಡ್ತೀವಿ ಫ್ರೆಂಡ್ಸ್. ಅವರೆಲ್ಲ ಇದಕ್ಕೆ ಫೋನಲ್ಲಿ ಇದು ಲ್ಯಾಪ್ಟಾಪಲ್ಲಿ ಎಲ್ಲರೂ 4-5 ಜನ ಸೇರಿ ಆ ಥರ ಕೆಲಸ ಮಾಡ್ತಾಯಿರ್ತಾರಲ್ಲ, ನಾನೇನಾದರೂ ನಮ್ಮ ಹುಡುಗಿಗೆ ಊಟ ತಿಂದಿಲ್ಲ ಅದು ಇದು ಅಂತ ನಾನು ಡೈರೆಕ್ಟ್ ಓಪನ್ ಆಗೇ ಬೈತಿರ್ತೀನಿ ಫ್ರೆಂಡ್ಸ್. ಅವಾಗ ಇವಳು ಏನೋ ಮ್ಯೂಟ್ ಮಾಡಿರಲ್ವಂತೆ. ಇವಳು ನೆನ್ನೆ ಹೇಳ್ತಾ ಇದ್ದಲ್ಲ ನನ್ನ ಮಗಳು, ಅಯ್ಯೋ ನಾನೇನಕ್ಕೆ ಮ್ಯೂಟ್ ಮಾಡಲಿ ಮಮ್ಮಿ, ಅವರೆಲ್ಲ ನಿನಗೆ ಗೊತ್ತಿರೋರೆ ಅಲ್ವಾ, ನೀನೇನು ನನ್ನನ್ನೇನು ಸೀರಿಯಸ್ ಆಗಿ ಆ ಥರ ಈ ಥರ ಬೈಯಲ್ಲ, ಮಾಮೂಲಿ ಬೈತಿರ್ತೀಯ, ಬಟ್ಟೆ ಅಲ್ಲೇ ಐತೆ, ಸರಿಯಾಗಿ ಊಟ ಮಾಡಿಲ್ಲ, ಜ್ಯೂಸ್ ಕುಡ್ದಿರೋ ತೆಗ್ದಿಟ್ಟಿಲ್ಲ, ನಿನ್ಗೆ ಹಂಗೆ ಹಿಂಗೆ, ಆಮೇಲೆ ಏನಾದರೂ ಅಂತ. ನಿನ್ನೆ ನಾನು ಟೈಲರ್ ಅಂಗಡಿಯಿಂದ ಬಟ್ಟೆ ಇಸ್ಕೊಬಂದಿಲ್ಲ ಫ್ರೆಂಡ್ಸ್, ಹಂಗೆ ಇಟ್ಟಿದ್ದು. ಏನಕ್ಕೋ ಇಷ್ಟೊಂದು ಬಟ್ಟೆ ಇಟ್ಟಿದ್ದೆ ಮಗ, ಹಾಕೊಂಡು ನೋಡ್ದೆ. ಮಮ್ಮಿ ನಿನಗೆ ತೋರಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ, ಅಮೌಂಟು 2700 ಒಂದು. ನಾನೇನಂದೆ ಅದಕ್ಕೆ, ನಿನಗೆ ಬುದ್ಧಿ ಇದ್ದಿದ್ರೆ ಈ ಥರ ಮಾಡ್ತಿರ್ಲಿಲ್ಲ, ಬುದ್ಧಿ ಇದ್ದಿದ್ರೆ ಹೋಗಿ 2 ಡ್ರೆಸ್ ತಗೋತಾ ಇದ್ದೆ 3-3 ಸಾವಿರದ್ದು. ಆಮೇಲೆ ಯೂಟ್ಯೂಬಲ್ಲಿ ಎಲ್ಲರೂ ಹಾಕತ್ತಾರಲ್ಲ, ಅವ್ರ ಡ್ರೆಸ್ಗಳು ನೋಡು ಮಗ, ಅವರೆಲ್ಲರೂ ಏನು ಹೊಲಸೇ ಹಾಕತ್ತಾರ, ಇಷ್ಟು ನಿನಗೆ ಬುದ್ಧಿ ಬಂದಿಲ್ಲ ಅಂತ ಹೇಳಿದೆ. ಅದನ್ನ ನೆನೆಸ್ಕೊಂಡು ಅವರೆಲ್ಲೂ ಕರೆಕ್ಟಾಗಿ ಬೈತಾಯಿದ್ದೆ ಆಂಟಿ ಅಂತಿದ್ದೆ. ಅವರು ಫ್ರೆಂಡ್ಸ್ ಹಾಫ್ ಆನ್ ಅವರ್ ಫೋನೇ ಇಡಲಿಲ್ಲ, ಅವರಿಂದಲೂ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕಿತ್ತು. ಅವರು ನಮ್ಮ ಹಸ್ಬೆಂಡು ಏನಿಲ್ಲ, ನಾನು ಮೊದಲು ಕಂಪ್ನಿಲಿ ಅಲ್ಲೇ 10 ವರ್ಷ ಕೆಲಸ ಮಾಡಿದ್ದಾನೆ, ಆ ಕಂಪ್ನಿಲೇ ಅವರೆಲ್ಲ ಕೆಲಸ ಮಾಡ್ತಾಯಿರೋದು. ನನ್ನ ಮಗಳೂ ಅಲ್ಲೇ. ನಿಮ್ಮ ಮಗಳು ಸೀನಿಯರು ನಮಗಿಂತ ಅಂದರು. ನಾನು ನಿಮ್ಮೆಲ್ಲರಿಗಿಂತ ಸೀನಿಯರು, ನಿಮಗಿಂತ ಫಸ್ಟ್ ನಾನೇ ಅಲ್ಲಿ ಕೆಲಸ. ಓ ಹೌದಾ, ಹಂಗೆ ಹಿಂಗೆ ಅಂತ ಫ್ರೆಂಡ್ಸ್. ಅವರು ಆಂಟಿ ನಿಮ್ಮ ಹತ್ರ ಮಾತಾಡಿದ್ರೆ ಸಾಕು ನಮಗೆ ಎಂಥದ್ದು ಎನರ್ಜಿ ಬರುತ್ತೆ, ನಾನು ನಿಮ್ಮ ಅಭಿಮಾನಿ, ನಾನು ನಿಮ್ಮ ಸಬ್ಸ್ಕ್ರೈಬರು ಅಂತೆಲ್ಲ. ಅವರು ಈಗ ಮದುವೆ ಆಗಿ ಒಂದು 6 ಮಂತ್ಸ್ 7 ಮಂತ್ಸ್ ಆಗಿದೆಯಂತೆ. ಅವರು ಇಲ್ಲೇ ನಮ್ಮ ಹುಡುಗಿ ಯಾವುದೋ ಏರಿಯಾ ಹೇಳಿದ್ಲು ಫ್ರೆಂಡ್ಸ್, ಬನ್ನೇರುಘಟ್ಟನೋ ಎಲ್ಲೋ ಯಲಹಂಕನೋ ಯಾವುದೋ ಏರಿಯಾ ಹೇಳಿದ್ಲು. ಅವರು ಒಂದು ಹಾಫ್ ಆನ್ ಅವರ್ ಫ್ರೆಂಡ್ಸ್ ನೋಡಿ ಅಲ್ಲ ಫ್ರೆಂಡ್ಸು. ನನ್ನ ಮಗಳಿಗೆ ಅವರು ನನ್ನ ಹತ್ರ ಮಾತಾಡಬೇಕು ಅಂತ ಆಸೆ ಪಡ್ತಿದ್ರಂತೆ. ನನ್ನ ಮಗಳು ಬಂದು, ಮಮ್ಮಿ ಯಾರು ನಿನ್ನ ಅಭಿಮಾನಿ, ನಿನ್ನ ಹತ್ರ ಮಾತಾಡಬೇಕಂತೆ. ನಾನು ಮಾಮೂಲಿ ನಮ್ಮ ನಿಕ್ಕಿ, ಶರ್ಮಿಳಾ, ಅಪ್ಪು ಮತ್ತು ನಂದಿನಿ, ಅಲ್ಲಿಂದ ಬಂದು ತೇಜು,
ಇವರು ಎಲ್ಲ ಹಳೇ ಹುಡುಗಿರು ಒಂಥರ ನಮ್ಮ ಮಗಳ ಥರ ಮಾತಾಡಿಸ್ತೀನಿ ಅವ್ರನ್ನೆಲ್ಲರೂ ನಾನು. ಯಾವುದೋ ಅವ್ರನ್ನ ಸೀರಿಯಸ್ ಆಗಿ ಇವ್ರು ಇಂಜಿನಿಯರು ಎಂಪ್ಲಾಯ್ ಅನ್ನೋ ರೀತಿ ಮಾತಾಡ್ಸಲ್ಲ. ಏನರವ ಏನು ಮಾಡ್ತಾಯಿದ್ದೀರಾ, ತಿಂದ್ರಾ, ಹೆಂಗೆ ಮಾಮೂಲಿ ನನ್ನ ಮಗಳಿಗೆ ಯಾವ ಥರ ಮಾತಾಡ್ತೀನೋ ಅದೇ ಅವ್ರಿಗೂ ಅದೇ ಇಷ್ಟ ಫ್ರೆಂಡ್ಸ್. ನಮ್ಮ ಆಂಟಿ ನೀವು ನಮ್ಮನ್ನು ಹಿಂಗೆ ಮಾತಾಡ್ಸಿರ್ತಾರೆ. ನಮ್ಮ ಮನೆಗೆ ಬಂದರೆ 4 ದಿವಸ 5 ದಿವಸ ಐತಲ್ಲ ಎಲ್ಲ ಇದ್ದೋಯ್ತವೆ. ಒಂಥರ ಬಾಂಡಿಂಗ್ ಚೆನ್ನಾಗಿದೆ. ಈಗ ಅವರು ನೀವು ಬರಲೇಬೇಕು ಮ್ಯಾರೇಜ್ಗೆ ಅಂತೆಲ್ಲ ಇದು ಮಾಡಿದ್ದಾರೆ ಫ್ರೆಂಡ್ಸ್. ನೋಡೋಣ ಹೆಂಗಾಗುತ್ತೋ, ನನಗಂತೂ ಗೊತ್ತಿಲ್ಲ. ಒಂದು ಮನ್ಸು ರಿಸೆಪ್ಷನ್ಗೆ ಹೋಗಿ ಬರೋಣ ಅನ್ಕೋತೀನಿ. ಮಂಡೇ ಮದುವೆ ಇರೋದು, ಅದು ಏನು ಮಾಡಬೇಕೋ ಗೊತ್ತಿಲ್ಲ. ಅವಳಂತೂ ನನ್ನ ಮಗಳು ಹೋಗುವಾಗ ಹೇಳಿದ್ದಾಳೆ. ಈಗ 11 ಗಂಟೆಗೆ ಫೋನ್ ಮಾಡಿದ್ಲು, ಮಮ್ಮಿ ಇವಾಗ ಜಸ್ಟ್ ಬಂದೆ, ಅವ್ರ ಮಮ್ಮಿ ಮಾತಾಡಬೇಕಂತೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ನನಗೆ ಫ್ರೆಂಡ್ಸ್ ಈ ಮಳೆ ನೆನೆಸ್ಕೊಂಡ್ರೆ ಎಲ್ಲೂ ಹೋಗೋದು ಬೇಡ ಅನ್ನಿಸ್ತೈತೆ. ಮಳೆ ನೋಡಿದ್ದೀರಾ ಫ್ರೆಂಡ್ಸ್. ಅವರು ರಾತ್ರಿ ಫ್ರೆಂಡ್ಸ್ ಏನಿಲ್ಲ ಅಂದರು ಒಂದು 1/2 ಅವರ್ ನಮ್ದು ಏನೇ ಕೆಲಸ ಟಯರ್ಡ್ ಇರಲಿ ಫ್ರೆಂಡ್ಸ್, ನಾನು ಬಂದು ಹಂಗೆ ಮಲ್ಕೊಂಡಿದ್ದೆ. ಆಮೇಲೆ ನನ್ನ ಮಗಳು ಅಡುಗೆ ಮಾಡಿದ್ದಾಳೇನೋ ಅಂತ ಬಂದೆ ಖುಷಿಯಿಂದ. ಅವಳು ನೋಡಿದ್ರೆ ಬಟ್ಟೆ ಎಲ್ಲ ಫ್ರೆಂಡ್ಸ್ ಮದುವೆಗೆ ಹೋಗ್ಬೇಕಲ್ಲ ಎಲ್ಲನೂ ಹರಡ್ಕೊಂಡು ಕೂತಿದ್ಲು. ಇದ್ಯಾಕೆ ಮಗ ಏನು ಮಾಡಿಲ್ವೇನವ ಅಂದೆ. ನಾನು ಹಿಂಗೆ ಮಾತಾಡ್ಸೋದು ನನ್ನ ಮಗಳನ್ನ ಫ್ರೆಂಡ್ಸ್. ಒಂದೊಂದು ಸಲ ಮಗಿ ಅಂತೀನಿ, ಇದ್ಯಾಕೆ ಮಗಿ ಏನು ಮಾಡಿಲ್ವ ನೀನು ಅಂದೆ. ಮಮ್ಮಿ ನಾನು ಏನು ಮಾಡಿಲ್ಲ. ಅವಳು ಡೈರೆಕ್ಟ್ ಹೇಳ್ಬಿಡ್ತಾಳೆ ಫ್ರೆಂಡ್ಸ್ ಯಾವಾಗಲಾದ್ರೂ. ಹೋಗು ನಾನು ಏನು ಮಾಡಲಿಲ್ಲ. ಅವಳೇ ಬಂದು ನನ್ನ ಕೇಳಿದ್ಲು, ನಾನು ಕೇಳೋದು ಮುಂಚೆ. ಮಮ್ಮಿ ಈಗ ಏನು ಮಾಡ್ತೀಯ ಅಂದ್ಲು. ನಾನು ಮಲ್ಕೊಂಡಿದ್ದೀನಲ್ಲ, ಏನು ಮಾಡಲಿ ಮಗ, ಏನು ಅಡುಗೆ ಮಾಡಿಲ್ವ ನೀನು ಅಂದೆ. ಮಮ್ಮಿ ನಾನು ಬಟ್ಟೆ ಎಲ್ಲ ರೆಡಿ ಮಾಡಿ ನನಗೆ ಏನು ಮಾಡಲ್ಲ, ಹೋಗಿ ಏನಾರ ಅವಳು ಒಂದು ದಿವಸಕ್ಕೆ ಫ್ರೆಂಡ್ಸ್ 11 ಗಂಟೆ ಆಗಲಿ 12 ಗಂಟೆ ಆಗಲಿ, ಮಮ್ಮಿ ನೀನು ಯಾಕೆ ಲೇಟಾಗಿ ಅಡುಗೆ ಮಾಡ್ತಾಯಿದ್ದಿಲ್ಲ, ನಂಗೆ ಹೊಟ್ಟೆ ಸಿತೈತೆ ಅಂತ ಅಂದೇ ಇಲ್ಲ ಫ್ರೆಂಡ್ಸ್ ನನ್ನ ಮಗಳು. ಇದುವರೆಗೂ ಕೇಳಲ್ಲ ನಾನು ಎಷ್ಟು. ಆಮೇಲೆ ಫ್ರೆಂಡ್ಸ್ 11:15 11:45 ಆಗೋಯ್ತು. ನಾನು ಚಪಾತಿ ಮಾಡಿ ಆನಿಯನ್ ಪಲ್ಯ ಮಾಡಿ ಬಾ ಮಗ ತಿನ್ನು ಅಂತ ಹಾಕ್ಕೊಟ್ಟೆ. ಆಗ ತಿಂದು ಫ್ರೆಂಡ್ಸ್. ನಾನು 12 ಗಂಟೆಗೆ ತಿಂದೆ, ಅದನ್ನು ವೀಡಿಯೋ ಹಾಕಿದ್ದೀನಿ ನೋಡಿ. ಆ ಥರ ಹಂಗಾಗಿ ಫ್ರೆಂಡ್ಸು ಅಂದರೆ ನೋಡಿ, ನಾನು ಫ್ರೆಂಡ್ಸ್ ವಿಷಯ ಬಂದಿದ್ದಕ್ಕೆ ಇಷ್ಟೆಲ್ಲ ಹೇಳಿದೆ. ಆಮೇಲೆ ಇನ್ನು ನಾನು ಇನ್ನೂ ಹೆಸರಿಲ್ಲ, ಬಡಿ ಶ್ಯಾಮ್ ಅಂತ ಇನ್ನಿಬ್ಬರು ಗಂಡ ಹೆಂಡ್ತಿದ್ದಾರೆ ಫ್ರೆಂಡ್ಸ್. ಅವರು ನಮ್ಮ ಆಫೀಸಲ್ಲಿ ಅವ್ರನ್ನ ಕರೆಸ್ಕೊಂಡಿದ್ದಾರೆ, ಚೆಕ್ ಮಾಡ್ತಾರಂತಲ್ಲ ಇಂಜಿನಿಯರ್ ಕೆಲಸ ಮಾಡಿದ್ರೆ. ಅವ್ರಿಗೆ ಆಲ್ರೆಡಿ ಅವ್ರಿಗೂ ಜಾಸ್ತಿ ಸಂಬಳ ಸಿಗ್ತಾಯಿದೆ. ಮತ್ತು ಅವರು ಶ್ಯಾಮ್ ಅಂತ ಅವಳ ಹೆಸರು. ಅವರು ನನ್ನ ಬರ್ತಡೆಗೆ ಹೋದ ವರ್ಷ ಗಿಫ್ಟ್ ಕೊಟ್ಟಿದ್ದರು. ಕೇಕು ಕಟ್ ಮಾಡಿದ್ದೀನಿ ಅವ್ರ ಜೊತೆ, ನೀವು ನೋಡಿ ಹಳೆ ವೀಡಿಯೋದಲ್ಲಿ. ಅವ್ರನ್ನ ನಾನು ಮಾಮೂಲಿ, ಅವನು ಕೃಷ್ಣ ಅಂತ ಅವನ ಹೆಸರು. ಇವರೆಲ್ಲ ಬಡಿ ಶ್ಯಾಮ್ ಅಂತಾರಲ್ಲ, ಅದಕ್ಕೆ ನಾನು ಅವ್ರನ್ನ ಬಡಿ ಅಂತ ಹೋಗೋ ಬಾರೋ ಅಂತಲೇ ಕರಿತೀನಿ ಫ್ರೆಂಡ್ಸ್. ಅವ್ರನ್ನ ಮನೆಗೆಲ್ಲ ಅವ್ರ ತಂದೆ ತಾಯಿ ಊರಿಂದ ಬಂದಾಗ ಎಲ್ಲ ಬಂದಿದ್ದಾರೆ. ಅವನು ನನಗೊಂದು ಹೆಸ್ರು ಇಟ್ಟಿದ್ದಾನೆ ಫ್ರೆಂಡ್ಸ್. ಅದು ಏನಂತ ನನಗೆ ನೆನಪೇ ಬರ್ತಾಯಿಲ್ಲ. ಅದೇನೋ ನಮ್ಮ ಹುಡುಗಿನೂ ಹೇಳ್ತಾಳೆ ಫ್ರೆಂಡ್ಸ್, ನನಗೆ ಒಂದು ಹೆಸ್ರು ಇಟ್ಟಿದ್ದಾನೆ. ಆ ಹೆಸರೇ ನನಗೆ ನೆನಪು ಬರ್ತಾಯಿಲ್ಲ ಫ್ರೆಂಡ್ಸ್. ಚೆನ್ನಾಗೈತೆ ಆ ಹೆಸರು ಒಂಥರ. ಅದೇನೋ ಹೇಳ್ತಾನೆ ಫ್ರೆಂಡ್ಸ್. ಆ ಹೆಸರು ಎಷ್ಟು ನೆನೆಸ್ಕೊಂಡ್ರೆ ಬರ್ತಾನೆ. ಅವ್ರಿಗೆ ಇವಾಗ ಒಂದು ಪಾಪು ಆಗಿದೆ. ನಾನು ಅವ್ರ ಪಾಪುನೇ ನೋಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಏನು ಅನ್ಕೋತಾರೋ ಏನೋ ನನಗೆ ಗೊತ್ತಿಲ್ಲ. ಊರಲ್ಲಿದ್ದಾರೆ ಫ್ರೆಂಡ್ಸ್. ಅವ್ರು ಇನ್ನೂ ಬಂದಿಲ್ಲ. ನಾನು ನನ್ನ ಮಗಳಿಗೆ ಹೇಳಿದ್ದೀನಿ, ಮಗ ಅವ್ರು ಬಡಿ ಶ್ಯಾಮ್ ಅವ್ರು ಬಂದಮೇಲೆ ಹೇಳವ ಅದಕ್ಕೊಂದು ಬಟ್ಟೆ ತನ್ನೋ ಏನಾದರೂ ತಗೊಂಡೋಗಿ ಕೊಟ್ಬಿಟ್ಟು ಬರೀ ಅವರು ಆಂಧ್ರದವರು ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್ ಅಲ್ಲಿ ಇಷ್ಟೊಂದು ಜನ ನಮ್ಮ ಹುಡುಗಿ ಜೊತೆ ಕೆಲಸ ಮಾಡೋರು, ಕಂಪ್ನಿಲಿ ಕೆಲಸ ಮಾಡೋರು. ಈಗ ನಾನು ಅಲ್ಲೇ ಕೆಲಸ ಮಾಡಿದ್ದೀನಲ್ಲ, ಹಂಗಾಗಿ ಅವರು ಎಲ್ಲರೂ ನನ್ನ ಕೇಳ್ತಾ ಇರ್ತಾರೆ. ಅವನೊಂದು ನಂಗೆ ಚೆನ್ನಾಗಿರೋದು ಅಡ್ರೆಸ್ ಇಟ್ಟಿದ್ದಾನೆ ಫ್ರೆಂಡ್ಸ್. ನಂಗೆ ನೆನಪತ್ತಾ ಇಲ್ಲ. ಅದು ನೋಡೋಣ ಯಾವಾಗಾರು ನೆನ್ಕೊಂಡು ಹೇಳ್ತೀನಿ. ಏನು ಹೆಸ್ರು ಇಟ್ಟಿದ್ದಾನೆ, ತುದಿ ಬಾಯಲ್ಲೈತೆ ಫ್ರೆಂಡ್ಸ್, ಬರ್ತಾಯಿಲ್ಲ. ಗೊತ್ತಿಲ್ಲ, ಚೆನ್ನಾಗಿರೋ ಹೆಸರು ಅದು ನನಗೆ ಬರ್ತಾಯಿಲ್ಲ ಫ್ರೆಂಡ್ಸ್. ಹಂಗಾಗಿ ಅವರು ನಮ್ಮ ಮನೆಗೆ ಮದುವೆ ಆದಾಗಲೂ ಬಂದಿದ್ದರು. ನಾವು ಅವ್ರಿಗೆ ಅವರಿಬ್ಬರಿಗೂ ವಾಚನ ಗಿಫ್ಟ್ ಮಾಡಿದ್ದು. ಅವರು ನಮ್ಮಿಬ್ಬರಿಗೂ ಸ್ಯಾರಿ ತಂದಿದ್ರು ಫ್ರೆಂಡ್ಸ್, ರೇಷ್ಮೆ ಸ್ಯಾರಿಗಳನ್ನೇ. ಹಿಂಗೆ ಒಂದು ಬಾಂಡಿಂಗು. ಮೈಸೂರಿಗೆ ಹೋಗಿದೆ. ಈಗ ಹಾಸನಲ್ಲಿ ಮದುವೆ ಇರೋದು. ನೋಡೋಣ, ನನಗೂ ಆಸೆ ಆಗ್ತಾಯಿತ್ತು ಹೋಗಬೇಕು ಅಂತ. ನೋಡೋಣ ಫ್ರೆಂಡ್ಸ್. ನಮ್ಮಂಥ ಕೆಲಸ ಮಾಡೋರು ಇದೇ ಟೈಮ್ಗೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ, ಇದೇ ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಅಂತ ಯಾವುದನ್ನೂ ಆಸೆ ಇಟ್ಕೋಬಾರ್ದು. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ. ಹಾಗಾಗಿ ಫ್ರೆಂಡ್ಸ್ ಅವರು ರಾತ್ರಿ ನನಗೆ ಅಷ್ಟೊಂದು ಮಾತಾಡಿ ನನ್ನ ನಂಬರ್ ಅವಳ ಹತ್ರನೇ ಐತೆ ತಗೊಳ್ಳಿ ಅಂತ ಹೇಳಿದೆ. ಇವತ್ತಿನ ಲಾಗು ನಂದು. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ಅಲಸಂದಿ ಕಾಳು ಕಡಲೆಕಾಳು ಹುರಿದು ಅಲಸಂದಿ ಬೀಜ ಇತ್ತು ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ. ಮುದ್ದೆ ಏನು ಇವಾಗ ಮಾಡಲ್ಲ ಫ್ರೆಂಡ್ಸ್. ಬಟ್ಟೆ ಮೇಲೆ ಹಾಕಿದ್ದೀನಿ, ಅದನ್ನು ತಂದು ಇನ್ನು ಫ್ರೆಂಡ್ಸ್ ನಾನು ರೆಡಿಯಾಗಿ ಕೆಲಸಕ್ಕೆ ಹೋದರೆ ನಾನು ಬರೋದೇ ಇನ್ನು 11:30 ಆಗುತ್ತೆ ಮನೆಗೆ ಬರೋಕ್ಕೆ ಫ್ರೆಂಡ್ಸ್. ಏನೋ ಸದ್ಯ ಮಳೆ ನಿಂತೋಗಿದ್ದು ಒಳ್ಳೆಯದೇ ಆಯಿತು ಫ್ರೆಂಡ್ಸ್. ಮಳೆ ನಿಂತೋಯ್ತು. ಹಾಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್, ಇದ್ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನೂ ಮರಿಬೇಡಿ ಫ್ರೆಂಡ್ಸ್. ನನಗೊಬ್ಬರು ಫೋನ್ ಮಾಡ್ತಾನೆ ಇದ್ದಾರೆ. ಅವರು ಇಂಗ್ಲೀಷ್ ಟೀಚರ್ ಫ್ರೆಂಡ್ಸ್. ನಾನು ಸ್ವಲ್ಪ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ದೆ. ಅಷ್ಟು ಬೇಗ ಬೆಳಗ್ಗೆಯಿಂದ ಒಂದು 10 ಸರಿ ಕಾಲ್ ಮಾಡ್ತಾಯಿದ್ದಾರೆ. ಅದು 40 ದಿನದ ಕೋರ್ಸ್ ಅಂತೆ ಫ್ರೆಂಡ್ಸ್. ನಾನು ಸ್ವಲ್ಪ ಕಲಿಬೇಕು ಇನ್ನೂ. ನನಗೆ ಅಷ್ಟು ಫಾಸ್ಟ್ ಮಾತಾಡೋಕ್ಕೆ ಬರೋಲ್ಲ. ಒಂದು ಮಾತು ಹೇಳಿದ್ದೆ, ಅವ್ರು ಅಷ್ಟಕ್ಕೇ ಫೋನ್ ಮಾಡ್ತಾನೆ ಇದ್ದಾರೆ. ಆದರೆ ನನಗೇನೀಗ ಟೈಮ್ ಇಲ್ಲ ಫ್ರೆಂಡ್ಸ್. ಅವರು ಒಂದು ಅರ್ಧ ಗಂಟೆ 20 ಮಿನಿಟ್ಸು ಆನ್ಲೈನ್ ಕ್ಲಾಸ್ ಅಂತೆ, ಅದಕ್ಕೆ ಅಟೆಂಡ್ ಮಾಡಿ ಮೇಡಮ್. ನೀವು ಟ್ರೈನರ್ ಇರ್ತಾರೆ ಒಬ್ಬರು, ನೀವು ಯಾವಾಗ ಕೇಳ್ತೀರಾ ಆವಾಗ ಹೇಳ್ಕೊಡ್ತಾರೆ. ಅವ್ರು 20-30 ಮಿನಿಟ್ಸ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. 40 ಡೇಸ್ ಅಂತೆ. ಇವತ್ತೊಂದು ಡೆಮೋ ಕ್ಲಾಸ್ ತಗೋತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್. ನನಗೆ ಟೈಮ್ ಇರಲಿಲ್ಲ. ಈವ್ನಿಂಗ್ ಹೇಳಿದ್ದೀನಿ ಅವ್ರಿಗೆ, ನಾಳೆಯಿಂದ ಬೇಕಾದ್ರೆ ಇದು ಮಾಡಿದ್ದಾರೆ. ಹಂಗಾಗಿ ನೋಡೋಣ ಫ್ರೆಂಡ್ಸ್, ಅದು ಆದಾಗ ನಿಮಗೆ ನಾನು ವೀಡಿಯೋದು ಹೇಳ್ತೀನಿ. ಯಾರಾದರೂ ಕಲಿಯರಿದ್ದರೆ ಕಲೀಲಿ ಫ್ರೆಂಡ್ಸ್.
ನನಗೆ ಬರೆಯೋಕ್ಕೆ ಓದೋಕ್ಕೆ ಅರ್ಧ ಮಾತಾಡ್ತೀನಿ ಫ್ರೆಂಡ್ಸ್, ಸಡನ್ನಾಗಿ ಆನ್ಸರು ಬರಲ್ವಲ್ಲ, ಹಂಗಾಗಿ ಒಂದೊಂದು ಪದ ತಪ್ಪಾಗುತ್ತೆ. ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಇನ್ನೂ ಇಲ್ಲ. ಇವತ್ತು ನನ್ನ ಮಗಳು ಇನ್ನೂ 4-5 ಡೇಸ್ ಇಲ್ಲ ಫ್ರೆಂಡ್ಸ್. ಬೇಜಾರಾಗುತ್ತೆ, ಒಂಥರ ಮನೆ ಒಳಗೆ ಓಡಾಡ್ತಾ ಇರೋಳಲ್ಲ. ಇಷ್ಟು ಆಯಿತು ಫ್ರೆಂಡ್ಸ್. ಇನ್ನು ಬಟ್ಟೆ ಮೇಲೆ ಒಣಗಾಕಿದ್ದೀನಿ. ನಾನು ಬರೋದು ಲೇಟಲ್ವ, ಎತ್ಕೊಬಂದು ಇನ್ನು ಬಾಕ್ಸ್ ಊಟ ಹಾಕ್ಕೊಂಡು ಯೂನಿಫಾರ್ಮ್ನು ಆಲ್ರೆಡಿ ಐರನ್ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನ್ನ ಕೆಲಸ ಇಲ್ಲಿಗೆ ಮುಗೀತು. ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ಬಟ್ಟೆ ವಾಷಿಂಗು, ಪಾತ್ರೆ ತೊಳೆದು ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಇದೇನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.